ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಟಿಕ್ಕಾ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. 4 kgದು ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಈಗ ನೀರುಳ್ಳಿಯನ್ನು ಫ್ರೈ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ಒಂದು 2 kgಯಷ್ಟು ನೀರುಳ್ಳಿ ಬೇಕು. 4 kg ಚಿಕನ್ ಮಾಡುವಾಗ ಒಂದು 2 kgಯಷ್ಟು ನೀರುಳ್ಳಿಯನ್ನು ಫ್ರೈ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ಚೆನ್ನಾಗಿ ನೋಡಿ, ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಕೆಂಪಾಗಬೇಕು. ಈ ಕಲರ್ ಬರಬೇಕು, ಕ್ರಿಸ್ಪಿಯಾಗಿ ಬರಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಉಳಿದಿರುವ ನೀರುಳ್ಳಿಯನ್ನು ಕೂಡ ಅದೇ ರೀತಿ ಎಲ್ಲ ಫ್ರೈ ಮಾಡಿ ತಗೊಳ್ಬೇಕು. ಬಿಡಿಸಿ ಹಾಕಬೇಕು. ಹಾಕುವಾಗ ನೀರುಳ್ಳಿಯನ್ನು ನೋಡಿ, ಈ ಥರ ಬಿಡಿಸಿ ಹಾಕಬೇಕು. ಹಾಕಿ ಫ್ರೈ ಮಾಡಿ ತೆಗಿಬೇಕು. ಈಗ ಚಿಕನ್ ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ ನೋಡುವ. ನೋಡಿ, 4 kg ಚಿಕನ್ ಉಂಟು. ಇದಕ್ಕೆ ರುಚಿಗೆ ನೋಡಿ ಉಪ್ಪು ಹಾಕಬೇಕು. ಉಪ್ಪು ಎಷ್ಟು ಬೇಕು ಹಾಕ್ತಾ ಇದ್ದೇನೆ. ಮತ್ತು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಕೊರಿಯಂಡರ್ ಪೌಡರ್, ಇದು ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್, ಮತ್ತೊಂದು 1/4 ಲೀಟರ್ನಷ್ಟು ಮೊಸರು ಕೂಡ ಹಾಕ್ತಾ ಇದ್ದೇನೆ. ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ, ಜ್ಯೂಸಿಯಾಗಿ ಬರ್ತದೆ. ನೋಡಿ, ಅರಿಶಿಣದ ಪುಡಿ ಕೂಡ ಹಾಕ್ತಾ ಇದ್ದೇನೆ, ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕಮ್ಮಿ ಅಂದರೆ ಒಂದು 3 ಗಂಟೆ ಆದರೂ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಒಳ್ಳೆಯದು. ನಾನೊಂದು ಅರ್ಧ ಗಂಟೆಗಳ ಕಾಲ ಇಟ್ಟಿದ್ದೇನೆ. ನೋಡಿ, ಒಂದು 2 ಲಿಂಬು ಜ್ಯೂಸ್ ಹಾಕ್ತಾ ಇದ್ದೇನೆ. 2 ಲಿಂಬೆದು ಜ್ಯೂಸ್ ಹಾಕಿದ್ದೇನೆ. ವಿನಿಗರ್ ಕೂಡ ಹಾಕ್ಬೋದು. ನೋಡಿ, ಇದನ್ನು ನಾನು ಈ ಥರ ತವಾದಲ್ಲಿ ಫ್ರೈ ಮಾಡಿ ತೆಗೊಳ್ತಾ ಇದ್ದೇನೆ. ಶಾಲೋ ಫ್ರೈ ಮಾಡಿ, ಡೀಪ್ ಫ್ರೈ ಕೂಡ ಮಾಡ್ಬೋದು, ಮಾಡಿ ತೆಗಿಬೋದು. ನೋಡಿ, ಒಂದು ಪಾತ್ರೆಯಲ್ಲಿ ಮಸಾಲ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೇನೆ. ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ನಾನು. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಒಂದು 100 ಗ್ರಾಮ್ನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದಕ್ಕೆ ಒಂದು 50 ಗ್ರಾಮ್ನಷ್ಟು ಶುಂಠಿ ಹಾಕಿ ಇದು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ನಾನು. ಅದನ್ನು ಹಾಕ್ತಾಯಿದ್ದೇನೆ. ನೋಡಿ, ಕಾಯಿ ಮೆಣಸಿನ ಪೇಸ್ಟ್, ಇದು ಅಷ್ಟೇ 1/4 kgಯಷ್ಟು ಕಾಯಿ ಮೆಣಸಿದ್ದು ಪೇಸ್ಟ್ ಉಂಟು. ಒಂದು ಲೆಕ್ಕ ಮಾಡಿ ಹೇಳೋದಾದರೆ ಒಂದು 30 ರಿಂದ 35 ಕಾಯಿ ಮೆಣಸು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. 4 kg ಚಿಕನಿಗೆ 35, ಒಂದು 1/4 kg ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಮತ್ತು ಟೊಮೆಟೊ ಒಂದು 6 ರಿಂದ 7 ಟೊಮೆಟೊ ಹಾಕ್ತಾ ಇದ್ದೇನೆ, ಚಾಪ್ ಮಾಡಿದ್ದು. ಮತ್ತು ಫ್ರೈ ಮಾಡಿದ ಆನಿಯನ್, ಫ್ರೈ ಮಾಡಿ 2 kg ಫ್ರೈ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ಲ, ಅದರಲ್ಲಿ ಸ್ವಲ್ಪ ತೆಗೆದು ಇಟ್ಟಿದ್ದೇನೆ ನಾನು. ಅನ್ನಕ್ಕೆ ಹಾಕಲಿಕ್ಕೆ ಬೇಕಾಗಿ ಸ್ವಲ್ಪ ನೀರುಳ್ಳಿಯನ್ನು ಇಟ್ಟಿದ್ದೇನೆ. ಉಳಿದಿರೋದನ್ನು ಎಲ್ಲ ಮಸಾಲಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಅಷ್ಟೊಂದು ಖಾರ ಇರೋದಿಲ್ಲ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಮತ್ತು ಕೊರಿಯಂಡರ್ ಪೌಡರ್, ಮತ್ತು ಈಗ ಇದು ಮಿಂಟ್ ಲೀಫ್ ಹಾಕ್ತಾ ಇದ್ದೇನೆ. ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ.
ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಒಂದು ಅರ್ಧ ಲೀಟರ್ನಷ್ಟು ಮೊಸರು, ಒಂದು ಅರ್ಧ ಲೀಟರ್ನಷ್ಟು ಮೊಸರು ಹಾಕ್ತಾ ಇದ್ದೇನೆ. ನೀರು ನೋಡಿ ಹಾಕ್ಬೋದು, ಸ್ವಲ್ಪ ನೀರು ಹದ ನೋಡಿ ಹಾಕಬೇಕು. ಅರಶಿನದ ಪುಡಿ ಹಾಕ್ತಾ ಇದ್ದೇನೆ ಸ್ವಲ್ಪ, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನೋಡಿ ಹಾಕ್ತಾ ಇದ್ದೇನೆ. ಮಸಾಲಕ್ಕೆ ನೀರು ನೋಡಿ ಹದ ಮಾಡಿ ಹಾಕ್ಬೋದು, ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಹಾಕ್ಬೋದು ನೀರು. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಫ್ರೈ ಮಾಡಿದ ಚಿಕನನ್ನು ಹಾಕ್ತಾ ಇದ್ದೇನೆ. ಫ್ರೈ ಮಾಡಿದ ಚಿಕನನ್ನು ಹಾಕ್ತಾ ಇದ್ದೇನೆ. ಇದು ಮಸಾಲ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿಯುವ ತನಕ ನೋಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ಮುಚ್ಚಿಡ್ತಾ ಇದ್ದೇನೆ. ಈಗ ಇದು ಅನ್ನಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹಾಕಿದ್ದೇನೆ. ಸನ್ಫ್ಲವರ್ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಹಾಕಿದ್ದೇನೆ. ಅದಕ್ಕೆ ಗರಂ ಮಸಾಲ ಎಲ್ಲ ಹಾಕ್ತಾ ಇದ್ದೇನೆ. ಚಕ್ಕೆ, ಲವಂಗ ಮತ್ತು ಬೇ ಲೀಫ್ ಮತ್ತು ಏಲಕ್ಕಿ ಎಲ್ಲ ಹಾಕಬೇಕು. ಶಾಯಿ ಜೀರ ಇದ್ದರೆ ಹಾಕ್ಬೋದು. ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಅಕ್ಕಿಯನ್ನು ನಾನು ಜೀರಾ ರೈಸ್ ತಗೊಂಡಿದ್ದೇನೆ. ಜೀರಾ ರೈಸನ್ನು ಅರ್ಧ ಗಂಟೆಗಳ ಮುಂಚೆನೇ ನೆನೆ ಹಾಕಿ ಇಟ್ಟಿದ್ದೇನೆ. ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಹಾಕಬೇಕು. ಈಗ ನೀರು ಹಾಕ್ತಾ ಇದ್ದೇನೆ. 1 ಕಪ್ ಅಕ್ಕಿಗೆ 1.5 ಕಪ್ಪಿನ ಅಳತೆಯಲ್ಲಿ ನೀರು ಹಾಕಬೇಕು. ನಾನು ಒಂದು ಪಾತ್ರೆ ಅಲ್ಲಿ ಅಳತೆ ಮಾಡಿದ್ದೇನೆ. ಪಾತ್ರೆಯಲ್ಲಿ ಈಗ 3 ಕಪ್ ಅಕ್ಕಿ ತಗೊಂಡಿದ್ದೇನೆ. ನಾನು ದೊಡ್ಡ ಪಾತ್ರೆಯಲ್ಲಿ 3 ಕಪ್ ಅಕ್ಕಿ, ಅದಕ್ಕೆ 4.5 ಕಪ್ಪಿನಷ್ಟು ನೀರು ಹಾಕಿದ್ದೇನೆ ಅದೇ ಪಾತ್ರೆಯಲ್ಲಿ. ಹಾಗೆ ಅಳತೆ ಮಾಡಿದ್ದೇನೆ ನಾನು. 4 kg ಅಕ್ಕಿ, 4 kg ಅಕ್ಕಿದು ಬಿರಿಯಾನಿ ಮಾಡ್ತಾ ಇದ್ದೇನೆ. ಜೀರಾ ರೈಸ್ ತುಂಬ ಒಳ್ಳೆಯದಾಗ್ತದೆ, ಒಳ್ಳೆ ಫ್ಲೇವರ್, ಒಳ್ಳೆ ಪರಿಮಳ ಬರ್ತದೆ. ನಿಮಗೆ ಬಾಸ್ಮತಿ ಅಕ್ಕಿಗಿಂತಲೂ ನನಗೆ ಜೀರಾ ರೈಸ್ ಅಂದರೆ ತುಂಬ ಇಷ್ಟ, ತುಂಬ ಒಳ್ಳೆಯದಾಗ್ತದೆ ಫ್ಲೇವರ್ ಅದರದ್ದು. ನೋಡಿ, ನೀರು ಚೆನ್ನಾಗಿ ಕುದಿದ ಮೇಲೆ ಅಕ್ಕಿ ಹಾಕಬೇಕು. ನೋಡಿ, ಅನ್ನ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅನ್ನ. ಈಗ ಈ ಅನ್ನವನ್ನು ಇದಕ್ಕೆ ಲೇಯರ್ ಮಾಡ್ತಾ ಇದ್ದೇನೆ. ನೋಡಿ, ಮಸಾಲದ ಮೇಲೆ ಅನ್ನವನ್ನು ಬಿಡಿಸಿ ಹಾಕ್ತಾ ಇದ್ದೇನೆ. ಈ ಥರ ಬಿಡಿ ಬಿಡಿ ಮಾಡಿ ಬಿಡಿಸಿ ಹಾಕಬೇಕು ಅನ್ನವನ್ನು. ನೋಡಿ, ಈ ಥರ ಬಿಡಿಸಿ ಹಾಕಬೇಕು. ಇದರ ಮೇಲೆಗೆ ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಿದ್ದೇನೆ. ಮತ್ತು ಫ್ರೈ ಮಾಡಿದ ಗೋಡಂಬಿಯನ್ನು ಹಾಕಬೇಕು.
ಫುಡ್ ಕಲರ್ ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ನಾನು ಫುಡ್ ಕಲರ್ ಸ್ವಲ್ಪ ಹಾಕ್ತಾ ಇದ್ದೇನೆ, ಲೆಮನ್ ಯೆಲ್ಲೋ ಕಲರ್ ಹಾಕ್ತಾ ಇದ್ದೇನೆ. ಮತ್ತು ಫ್ರೈ ಮಾಡಿದ ಆನಿಯನ್, ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದರ ಮೇಲೆ ಪುನಃ ಅನ್ನ ಲೇಯರ್ ಮಾಡಿ ನೋಡಿ, ಈ ಥರ ಲೇಯರ್ ಮಾಡಿದ್ದೇನೆ. ಅದರ ಮೇಲೆ ಪುನಃ ಎಲ್ಲ ಹಾಕಿದ್ದೇನೆ ನೋಡಿ. ಈಗ ರೆಡಿಯಾಗಿದೆ ನೋಡಿ ಚಿಕನ್ ಟಿಕ್ಕಾ ಬಿರಿಯಾನಿ. ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಸಿಂಪಲ್ ಇದು ಮಾಡೋದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.